₹20 ಇಡ್ಲಿ ಆಸೆಗೆ 1,00,000 ಕಳ್ಕೊಂಡಂತಹ ಕಹಾನಿ ಇದು. ಇಡ್ಲಿ ತಿಂದು ₹1,00,000 ಇಡ್ಲಿ ಗಾಡಿಯಲ್ಲೇ ಬಿಟ್ಟು ಹೋಗಿದ್ದಾರೆ ವ್ಯಕ್ತಿಗಳು. ₹20 ಇಡ್ಲಿ ತಿನ್ನಬೇಕು ಅಂತ ಹೇಳಿ ಆಸೆ ಆಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ 1,00,000 ತಂದಿರ್ತಾರೆ, ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಲ್ಲೇ ಇಡ್ಲಿ ಅಂಗಡಿ ಇರುತ್ತಲ್ಲ, ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ವ್ಯಕ್ತಿ. ಅದೃಷ್ಟ ಏನೋ ಚೆನ್ನಾಗಿತ್ತು, ಬಿಟ್ಟು ಹೋಗಿದ್ದಂತಹ 1,00,000 ಹಣ ವಾಪಸ್ ಸಿಕ್ಕಿದೆ. 1,00,000 ಮರಳಿಸಿ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ ಇಡ್ಲಿ ಗಾಡಿಯ ಮಾಲೀಕ ತಿರುಮೂರ್ತಿಯವರು. ಆನವಟ್ಟಿಯಿಂದ ಶಿವಮೊಗ್ಗಕ್ಕೆ 1,00,000 ತಂದಿರ್ತಾರೆ ಮಧುಕೇಶವ್ ಅನ್ನುವಂತಹ ವ್ಯಕ್ತಿ. ಆಲ್ಕೋಳ ಸರ್ಕಲ್ ಬಳಿಯಲ್ಲಿ ಇಡ್ಲಿಯನ್ನ ತಿನ್ನಬೇಕು ಅಂತೇಳಿ ಆಸೆ ಆಗ್ತಾರೆ, ಅಥವಾ ಟಿಫನ್ ಮಾಡಬೇಕು ಅಂತೇಳಿ ಅನ್ಸುತ್ತೆ ಮಧುಕೇಶವ್ ಅವ್ರಿಗೆ. ಹೋಗ್ತಾರೆ, ಇಡ್ಲಿ ತಿಂತಾರೆ. ಬಳಿಕ ಏನು ಮಾಡ್ತಾರೆ, ತಂದಿದ್ರಲ್ಲ ದುಡ್ಡು ಅಲ್ಲೇ ಮರೆತುಬಿಟ್ಟು ಹೋಗ್ಬಿಡ್ತಾರೆ ಮಧುಕೇಶವ್. ₹1,00,000 ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಂಡು ಮರೆತುಬಿಟ್ಟು ಹೋಗಿರ್ತಾರೆ. ಆ ಬಳಿಕವಾಗಿ ಹಣವನ್ನು ಬಿಟ್ಟು ಹೋದಂತಹ ಕವರನ್ನು ನೋಡ್ತಾರೆ ತಿರುಮೂರ್ತಿಯವರು. 1,00,000 ಕವರ್ ತುಂಗಾನಗರ ಪೊಲೀಸರಿಗೆ ತಲುಪಿಸ್ತಾರೆ ತಿರುಮೂರ್ತಿಯವರು. ನೋಡಿ, ಇವರೇನೋ ಪ್ರಾಮಾಣಿಕರು, ಒಳ್ಳೆಯವರಾಗಿದ್ರು, ಅಥವಾ ತಿರುಮೂರ್ತಿ ಹಿಂಗೂ ಹೇಳ್ಬೋದಾಗಿತ್ತು, ಸರ್ ಸಾವಿರಾರು ಜನ ಬರ್ತಾ ಇರ್ತಾರೆ, ಯಾರು ಎತ್ಕೊಂಡು ಹೋಗಿರ್ಬೇಕು ಕಸ್ಟಮರ್, ನಾವು ನೋಡಿಲ್ಲ ಸರ್, ನಾವು ಗಮನಿಸಿಲ್ಲ ಸರ್ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರು. ಮಧುಕೇಶವ್ ಜೀವನೇ ಹೊಡೆದೋಗ್ಬಿಡ್ತಾಯಿತ್ತು. ಬಟ್ ತಿರುಮೂರ್ತಿ ಏನು ಮಾಡಿದ್ರು, ಪಾಪ ಯಾರೋ ಕಸ್ಟಮರ್ ಬಂದಿದ್ರು, ಇಡ್ಲಿ ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಹಾಗೆ ಮರೆತುಬಿಟ್ಟು ಅಂಥೇಳಿ ಅದನ್ನು ಜೋಪಾನವಾಗಿ ಎತ್ತಿಟ್ಟು ಅದನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ನೋಡಿ, ಸ್ನೇಹಿತರೊಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ಪಾಪ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರಂತೆ. ಈ ಒಂದು ಹಿನ್ನೆಲೆಯಲ್ಲಿ 1,00,000 ಅವ್ರಿಗೋಸ್ಕರ ಕೊಡಬೇಕು ಅಂಥೇಳಿ ಮಧುಕೇಶವ್ ಅವರು ತಂದಿರ್ತಾರೆ. ಒಳ್ಳೆಯ ಕಾರ್ಯಕ್ಕೋಸ್ಕರ ಅವರು ತಂದಿದ್ರು. ಆ ಒಂದು ಕಾರ್ಯ ವಿಫಲ ಆಗಬಾರ್ದು ಅಂಥೇಳಿ ಕೂಡ ಎಲ್ಲೋ ಒಂದು ಕಡೆ ದೇವರು ಕೂಡ ಕೈ ಜೋಡಿಸಿದ್ದಾನೆ. ಮತ್ತು ತಿರುಮೂರ್ತಿ ಅವರ ಈ ಒಂದು ವಿಚಾರ ಇದೆಯಲ್ಲ, ಅಂದರೆ ಹಣವನ್ನು ವಾಪಸ್ ಕೊಡುವಂತಹ ಕೆಲಸವನ್ನು ಮಾಡಿದಾರಲ್ಲ, ನಿಜಕ್ಕೂ ಗ್ರೇಟ್ ಆ ವ್ಯಕ್ತಿ.